ನಮಸ್ತೆ ವೀಕ್ಷಕರೇ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಜಗನ್ನಿಯಾಮಕ, ರುಕ್ಮಿಣೀ ಪ್ರಿಯ, ರಾಧಾ ವಲ್ಲಭ, ದ್ವಾರಕಾನಾಥ, ವೃಂದಾವನವಾಸಿ, ಹೀಗೆ ಅಬಾಲ ವೃದ್ಧರ ಆದಿಯಾಗಿ ಅತಿ ಪ್ರೀತಿಯಿಂದ ಇಷ್ಟಪಡುವಂಥ ಶ್ರೀಕೃಷ್ಣ ಪರಮಾತ್ಮನನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ, ಪ್ರೀತಿಸ್ತಾರೆ, ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಕೃಷ್ಣನ ಅವತಾರಕ್ಕೆ ಕಾರಣವೇನು? ವಿಷ್ಣು ಪರಮಾತ್ಮನ 8ನೇ ಅವತಾರ ಕೃಷ್ಣ ಅಂತಾದರೆ ಕೃಷ್ಣ ಯಾಕೆ ಅವತಾರ ಮಾಡಿದ? ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ ಕೃಷ್ಣ ಪರಮಾತ್ಮ. ಯಾಕೆ? ಲೀಲೆಗಳ ಹಿಂದಿನ ಕಾರಣವೇನು? ಈ ಎಲ್ಲ ಲೀಲೆಗಳ ಮೂಲಕ ಜಗತ್ತಿಗೆ ಕೃಷ್ಣ ಕೊಟ್ಟಂತಹ ಸಂದೇಶವೇನು? ಭಗವದ್ಗೀತೆಯನ್ನು ಕೊಟ್ಟ, ಮಹಾಭಾರತದಲ್ಲಿ ಮುಖ್ಯ ಸಾರಥಿಯಾಗಿ ನಿಂತ ಅಂತಹ ಶ್ರೀಕೃಷ್ಣನ ಬಗೆಗಿನ ವಿಶೇಷ ಚರ್ಚೆ ಕೃಷ್ಣಾರ್ಪಣಂ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಕೃಷ್ಣಾರ್ಪಣಂ, ಕೃಷ್ಣನಿಗೆ ಸರ್ವವೂ ಅರ್ಪಣೆಯಾಗಬೇಕು ಅಂತಾದರೆ ವೇಣುಗಾನ ವಿನೋದ ಕೃಷ್ಣನನ್ನ ಕೊಳಲಿನ ಮೂಲಕ ಕೇಳುವ ಧ್ವನಿಯಲ್ಲಿಯೂ ಕೂಡ ಈ ಚರ್ಚೆಯ ಭಾಗವಾಗಿ ನಾವು ನಿಮ್ಮ ಮುಂದೆ ಸಾದರಪಡಿಸ್ತೇವೆ. ಈ ಚರ್ಚೆಯಲ್ಲಿ ವಿಶೇಷವಾಗಿ ಚರ್ಚಾ ಕಾರ್ಯಕ್ರಮದ ಮಾತುಗಳಲ್ಲಿ ನಮ್ಮೊಟ್ಟಿಗೆ ಶ್ರೀ ಸುಮಂತಾಚಾರ್ ಮನ್ನಾರಿಯವರು ಇರ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆಚಾರ್ಯರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಸುಮಧುರ ವೇಣು ನಿನಾದದ ಕಂಠದಲ್ಲಿ ಶ್ರೀಮದಾನಂದ ತೀರ್ಥಾಚಾರ್ಯ ಅವರು ನಮ್ಮೊಟ್ಟಿಗಿರ್ತಾರೆ, ಕೊಳಲಿನ ಧ್ವನಿಯನ್ನ ಸಾಧ್ಯ ಮಾಡಿಕೊಡ್ಲಿಕ್ಕೆ. ಆಚಾರ್ಯರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಚರ್ಚೆಯನ್ನ ಆರಂಭ ಮಾಡ್ತಾ ಮೊದಲನೇದಾಗಿ ನಾನು ಹೇಳಿದ ಹಾಗೆ ಕೃಷ್ಣ ಅತ್ಯಂತ ಪ್ರಿಯ, ಸರ್ವರಿಗೂ ಅತ್ಯಂತ ಪ್ರಿಯ. ಕೃಷ್ಣಾಷ್ಟಮಿ ಬಂದರೆ ಸಾಕು, ಸಣ್ಣ ಸಣ್ಣ ಮಕ್ಕಳಿಗೆ ಕೃಷ್ಣ ರಾಧೆಯರ ವೇಷವನ್ನ ತೊಡಿಸಿ ಸಂಭ್ರಮ ಪಟ್ಟರೆ, ವಯೋವೃದ್ಧರು, ದೊಡ್ಡವರು ಕೃಷ್ಣನ ಅನುಸಂಧಾನಗಳನ್ನ ಭಗವದ್ಗೀತೆಯ ಮೂಲಕ, ಅನೇಕ ಕೃಷ್ಣ ಬೋಧಿಸಿದಂತಹ ಸಂದೇಶಗಳ ಮೂಲಕ ಅರ್ಥ ಮಾಡಿಕೊಂಡು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ತೊಡಗ್ತಾರೆ. ಹಾಗಾದ್ರೆ ಈ ಕೃಷ್ಣಾಷ್ಟಮಿಯನ್ನ, ಈ ಚರ್ಚೆಯನ್ನ ಆರಂಭ ಮಾಡ್ತಿದ್ದೇವೆ. ಮೊದಲನೇದಾಗಿ ನಾನು ಆಚಾರ್ಯರನ್ನ ಕೇಳೋದಾದ್ರೆ, ಕೃಷ್ಣನ ಅವತಾರವೇ ಒಂದು ವಿಶೇಷ. ಕೃಷ್ಣ ಅಂದ್ರೆ ಮನಸ್ಸಿಗೆ ಸಂತೋಷವಾಗ್ತದೆ. ಆಚಾರ್ಯರೇ, ಕೃಷ್ಣಾವತಾರಕ್ಕೆ ಕಾರಣವೇನು? ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಾವತಾರ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಭಗವಂತ ಯಾರ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ ಅಂದರೆ ಗೋವುಗಳು ಮತ್ತು ಬ್ರಾಹ್ಮಣರು. ಗೋ ಬ್ರಾಹ್ಮಣ ಹಿತಾಯಚ. ಹಾಗಿದ್ಮೇಲೆ ಒಂದು ಸಾಮಾನ್ಯವಾಗಿ ಉತ್ತರ ಕೊಡಬೇಕು ಅಂದರೆ, ಯಾರಿಗೇ ಆಗಲಿ ತಮ್ಮ ಹೆಂಡತಿಗೆ ತೊಂದರೆ ಆದರೆ ಬರದೇ ಇರ್ತಾರ. ಭಗವಂತನ ಪತ್ನಿಯಲ್ಲಿ ಭೂದೇವಿಯೂ ಕೂಡ ಒಬ್ಬಳು ಅಂತ ನಾವು ಕೇಳ್ಪಡ್ತೇವೆ. ಅಂತಹ ಭೂದೇವಿಗೆ ತೊಂದರೆಯಾಗಿದೆ. ಆ ಭೂದೇವಿ ಹೋಗಿ ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ ಅಂತಂದರೆ ಗೋ ರೂಪದಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ. ಯಾಕಂತಂದರೆ ಕೃಷ್ಣ ಗೋ ಪ್ರಿಯ, ಭಗವಂತ ಗೋವನ್ನು ಬಹಳ ಪ್ರೀತಿಸುವಂತಹ ಒಂದು ಸ್ವಭಾವವುಳ್ಳವನು. ಅಂತಹ ಗೋರೂಪದಲ್ಲಿ ಹೋಗಿ ಆ ಭೂದೇವಿ ಪ್ರಾರ್ಥನೆ ಮಾಡಿದಾಗ ಆ ಭೂದೇವಿಯ ಪ್ರಾರ್ಥನೆಗೆ ಓಗೊಟ್ಟು ಕೃಷ್ಣ ವಸುದೇವ ಮತ್ತು ದೇವಕಿಯರಲ್ಲಿ ಅವತಾರ ಮಾಡ್ತಾನೆ. ಭೂದೇವಿ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಏನಿತ್ತು ಅಂತಂದಾಗ, ಯಾರಿಗೇ ಆಗಲಿ ಯಾವಾಗ ಬಹಳ ತೊಂದರೆ ಅನಿಸುತ್ತೆ ಅಂತಂದರೆ, ಭೂದೇವಿ ಕೃಷ್ಣನ ಪತ್ನಿ ಅಂತ ನಾವು ಕೇಳ್ಪಟ್ವಿ, ಭಗವಂತನ ಪತ್ನಿ ಅಂತ ನಾವು ಕೇಳ್ಪಟ್ವಿ. ಅವಳಿಗೆ ಅವಳ ಗಂಡನನ್ನು ಬೈದಾಗ ತುಂಬ ಕೋಪ ಬರುತ್ತೆ. ಭಗವಂತನನ್ನು ನಿಂದಿಸುವಂತಹ ರಾಕ್ಷಸರು, ಅಸುರರು ತುಂಬ ಜನ ಭೂಮಿಯ ಮೇಲೆ ಇದ್ದಾಗ ಅದನ್ನು ಕೇಳಿ 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 ತುಂಬ ಬೇಜಾರಾಗಿತ್ತಂತೆ. ಅಂತಹವರನ್ನು ಭೂದೇವಿ ತಾನು ಧರಿಸಿದ್ಲು. ಅದಕ್ಕೆ ಇನ್ನೂ ಅವಳಿಗೆ ಬೇಜಾರು. ಆ ಬೇಜಾರನ್ನು ಯಾರ ಮುಂದೆ ಹೇಳ್ಕೊಳ್ಬೇಕು? ಹೋಗಿ ತನ್ನ ಪತಿಯಾದಂತಹ ಭಗವಂತನ ಹತ್ತಿರ ಹೋಗಿ ಅದನ್ನು ನಿವೇದನೆ ಮಾಡಿಕೊಂಡಾಗ ಭಗವಂತ ಆ ಒಂದು ನಿವೇದನೆಗೆ ಓಗೊಟ್ಟು ತಾನು ಮಥುರೆಯಲ್ಲಿ ವಸುದೇವ ದೇವಕಿಯರ ಸುತನಾಗಿ ಅವತಾರ ಮಾಡಿದ್ದಾನೆ.